ಏಷ್ಯಾದ ಲಾಂಗೆಸ್ಟ್ ಬಸ್ ಆದಂಥ ಓಲೋ 9600 ಒಳಗೆ ಇವತ್ತು ನಮ್ಮ ಜರ್ನಿ ಐತ್ರಿ ಡೆಲ್ಲಿಯಿಂದ ಮನಾಲಿಗೆ. ಹೌದ್ರಿ, ನೀವೇನಾರ ಮನಾಲಿಗೆ ಟ್ರಾವೆಲ್ ಮಾಡತ್ತೀರಂದ್ರೆ ನಿಮಗೆ ಬೆಸ್ಟ್ ಆಪ್ಷನ್ ಬಂದುಬಿಟ್ಟು ಬಸ್. ಆ ಬಸ್ನ ನಾವು ಹಿಡಿಬೇಕಂತೇಳಿ ನಾವು ಬಂದಿದ್ದ ಫಸ್ಟ್ ಸ್ಟಾಪ್ ಆದಂಥ ನಮ್ದು ISBT ಕಾಶ್ಮೀರಿ ಗೇಟಿಗೆ. ಇಲ್ಲಿಂದನೇ ನಿಮ್ಗೆ ಎಲ್ಲ ಬಸ್ಗಳು ಅವೈಲೇಬಲ್ ಆಗ್ತಾವೆ. ಬಂದು ಎಂಟ್ರಿಯಾಗಿ ನಮ್ಮ ಬಸ್ ಒಳಗೆ ಹತ್ತು ಗುಡ್ಕ ಮಸ್ತ್ 2x2 ಸೆಮಿ ಸ್ಲೀಪರ್ ಬಸ್ಗಳು ಇದ್ದು ರೀ. ಹೌದ್ರಿ, ಮನಾಲಿಗೆ ಹೋಗತ್ತಾರೆ ಬರೀ ನಿಮ್ಗೆ ಸೆಮಿ ಸ್ಲೀಪರ್ ಬಸ್ಗಳು ಸಿಗ್ತಾವೆ, ಸ್ಲೀಪರ್ ಬಸ್ಗಳೆಲ್ಲ ಸಿಗಂಗಿಲ್ಲ. ಯಾಕಂತಂದ್ರೆ ಇಲ್ಲಿ ಮೌಂಟೇನ್ ಏರಿಯಾ ಇರೋದ್ರಿಂದ. ನಾವು ಬಸ್ ಹತ್ತಿದ್ಮೇಲೆ ನಮಗೆ ಒಂದು ವಾಟರ್ ಬಾಟಲ್ ಕೊಟ್ರಿ, ಅದು ಪತಂಜಲಿದು ವಾಟರ್ ಬಾಟಲ್ ಕೊಟ್ಟು ವೆಲ್ಕಮ್ ಮಾಡ್ರಿ. ಒಂದಷ್ಟು ಜರ್ನಿ ಮಾಡಿದಾದ್ಮೇಲೆ ನಾವು ಬಂದು ತಲುಪಿದ್ವಿ ಫಸ್ಟ್ ಸ್ಟಾಪ್ ಆದಂಥ ಕರ್ನಾಲಿಗೆ. ಇಲ್ಲಿ ನಮ್ದು ಊಟದ ಸ್ಟಾಪ್ ಇತ್ತು. ಚೋಲೆ ಕುಲ್ಚೆ ಅಷ್ಟೇನು ಸರಿ ಇರಲಿಲ್ಲ, 150 ರೂಪಾಯಿ ಇಸ್ಕೊಂಡ್ರೆ ಅದಕ್ಕೆ ಬಂದು ಮಲ್ಕೊಂಡ್ರಿ. ನಾನು ಕಂಫರ್ಟೇಬಲ್ ಸೀಟ್ಸ್ ಇದ್ದು. ಓಲೋದ ಬೆಳಿಗ್ಗೆ 6 ಗಂಟೆಗೆ ಮಂಡಿ ಒಳಗೆ ಫ್ರೆಶ್ ಅಪ್ ಸ್ಟಾಪ್ ಇತ್ತು. ಫ್ರೆಶ್ ಅಪ್ ಆಗಿ ವಾಪಸ್ ಬಸ್ಸಿಗೆ ಹತ್ತಿ ಕೊಡ್ಕ ನಮ್ಮ ಬಸ್ ಬಂದ್ರಿ ಕುಲ್ಲು ಮೇಲೆ ಮನಾಲಿಗೆ. ಇದೇನು ರೋಡ್ ಐತಲ್ಲ, ಇದು ಫುಲ್ ಬಾರ್ಡರ್ ರೋಡ್ ಆರ್ಗನೈಸೇಷನ್ BRO ಅಂಡರ್ ಬರುತ್ತೆ. ಮಸ್ತ್ ಅಂದ್ರೆ ಮಸ್ತ್ ರೋಡ್ ಮಾಡ್ಯಾರ. ಮತ್ತು ಒಂದಷ್ಟು ಕಡೆ ಎಂತೆಂಥ ಟರ್ನಲ್ ಬರ್ತಾವೆ ಅಂದ್ರೆ 15 ಕಿಲೋಮೀಟರ್ನ ಸೇವ್ ಮಾಡುವಂಥ ಟರ್ನಲು ಈ ರೋಡ್ ಒಳಗೆ ಬರ್ತಾವೆ. ನೀವು ಬೆಳಿಗ್ಗೆ ಬಂದು ತಲುಪ್ತೀರಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮನಾಲಿ. ಇಲ್ಲಿಂದ ನೆಕ್ಸ್ಟ್ ನಮ್ದು ಡೆಲ್ಲಿ ಮನಾಲಿ ಡೆಲ್ಲಿ ಪ್ಯಾಕೇಜ್ ಇತ್ತು ರೀ. 6000 ರೂಪಾಯಿಗೆ ಫುಲ್ 5 ನೈಟ್ಸ್ 4 ಡೇಸ್ ಪ್ಯಾಕೇಜ್. ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ಬರೋ ಮಟ್ಟ ವೇಟ್ ಮಾಡಿರಿ.